ಚಾನೆಲ್ ವಾರ್ತೆಗಳ ಪ್ರಾಯೋಜಕರು ಮುಳಿಯಾ ಕೇಶವ್ ಭಟ್ ಅಂಡ್ ಸನ್ಸ್, ಮಡಿಕೇರಿ, ಕೊಣಿಕೊಪ್ಪ, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು. ಪ್ಯಾಲೇಸ್ ಟೊಯೋಟಾ, ಬಾಲಾಜಿ ಆಟೋ ಎಂಟರ್ಪ್ರೈಸಸ್ ಮೈಸೂರು ಪ್ರೈವೇಟ್ ಲಿಮಿಟೆಡ್, ಮೈಸೂರು, ಮಡಿಕೇರಿ, ಕುಶಾಲನಗರ್. ಸೆಂದಿಲ್ ಕುಮಾರ್ ಟೆಕ್ಸ್ಟೈಲ್ಸ್, ಅಗ್ರಹಾರ ಸರ್ಕಲ್ ಮತ್ತು ಗಾಂಧಿ ಸ್ಕ್ವೇರ್, ಮೈಸೂರು. ಶಾರದಾ ಜ್ಯುವೆಲರಿ, ಕೊಡಗಿನ ಸಾಂಪ್ರದಾಯಿಕ ಆಭರಣಗಳ ವಿಶಾಲ ಮಳಿಗೆ, ಅರಸ್ ರೋಡ್, ಮೈಸೂರು. ಶ್ರೀ ಟರ್ಬಲೆನ್ಸ್, ಶ್ರೀ ಮೈಸೂರು ಸ್ಪೋರ್ಟ್ಸ್, ಅರಸ್ ರೋಡ್, ಮೈಸೂರು. A to Z ಸೂಪರ್ ಮಾರ್ಕೆಟ್, ವಿಶ್ವಮಾನವ ಡಬಲ್ ರೋಡ್, ಮೈಸೂರು. ಪೊಲೀಸ್ ಆರ್ಕೇಡ್, ಸಿದ್ಧಾರ್ಥನಗರ, ಮೈಸೂರು. ಬಂದಿರ ಬೆಂದಕ್ಕೆಲ್ಲ ನಿಂಗೆಲ್ಲ ಚಾಯಿಲು ಉಳ್ಳಿರಲ್ಲ. ಬಂದಿರ ಇಲ್ಲಿಗೆಲ್ಲ ದೇವಾಡ ನನ್ನೆಯು ಚಾಯುಂಡಲ್ಲ. ತೇನ 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 ತೇನುಂಡ ತೇನ 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 ಪೊಂದೇನ ತೇನ 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 ತೇನುಂಡ ತೇನ ತೇನ ನೋಟೊಂಡು ನಂಗ പോതേന പൊന്തേന പൊട്ടിത്തേനുണ്ട്. പുത്തില് തേനല്ല മുളിത്തേനുണ്ട്, കാടില് തേനല്ല തുമ്പിയാലുണ്ട്. നീനല്ലിഞ്ച ಬಂದ ಮಾಯತ್ತ ದೇವಿ ರಮಮ್ಮಯ ಸಾಕು ಎಲ್ಲ ತರ ತಮ್ಮ ಆಡಮ್ಮ ದೇವಿ ಬೊಳ್ಳಿ ತಾಳ ಕೊಟ್ಟಿ ತಾಡಮ್ಮ ದೇವಿ ಬಾಡಿ ಮಾಯತ್ತ ದೇವಿ ರಮಮ್ಮಯ ಸಾಕು ತಿಂಗ ತುಳಿಯಾರುಡ. ಸರ್ಕಾರಿ ಕಚೇರಿಗಳು ಜನಸೇವೆಯ ಕೇಂದ್ರವಾಗಬೇಕು ಹಾಗೂ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಸಾರ್ವಜನಿಕರೊಂದಿಗೆ ಉತ್ತಮವಾಗಿ ನಡೆದುಕೊಳ್ಳಬೇಕೆಂದು ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರ ಹಾಗೂ ಶಾಸಕ ಎಎಸ್ ಪೊನ್ನಣ್ಣ ಅಭಿಪ್ರಾಯಪಟ್ಟಿದ್ದಾರೆ. ವಿರಾಜಪೇಟೆಯ ಮಿನಿ ವಿಧಾನಸೌಧದ ಮೊದಲ ಹಾಗೂ ಎರಡನೇ ಮಹಡಿಯಿಂದ ಶುಕ್ರವಾರ ಲೋಕಾರ್ಪಣೆಗೊಳಿಸಿ ಮಾತನಾಡಿದ ಅವರು, ವಾಹನ ನಿಲುಗಡೆ, ಲಿಫ್ಟ್, ಕಾಂಪೌಂಡ್ ಸೇರಿದಂತೆ ಇತರ ಕೆಲವು ಸೌಲಭ್ಯಗಳನ್ನು ಶೀಘ್ರದಲ್ಲಿ ಕಟ್ಟಡದಲ್ಲಿ ಒದಗಿಸಿಕೊಡಬೇಕಾಗಿದೆ.
ಕೆಲವು ಇಲಾಖೆಗಳಲ್ಲಿ ಮಧ್ಯವರ್ತಿಗಳ ಹಾವಳಿ ಇರುವ ಬಗ್ಗೆ ದೂರುಗಳು ಬರ್ತಾ ಇವೆ. ಎಲ್ಲ ಇಲಾಖೆಗಳು ಒಂದೇ ಸೂರಿನಡಿಯಲ್ಲಿ ದೊರಕುವುದರಿಂದ ಸಾರ್ವಜನಿಕರಿಗೆ ಎಲ್ಲ ಕೆಲಸಗಳು ಸುಲಭವಾಗಿ ಆಗಲಿದೆ. ಇದರ ಸದುಪಯೋಗವನ್ನು ಎಲ್ಲರೂ ಪಡೆದುಕೊಳ್ಳುವಂತಾಗಲಿ ಎಂದರು. ಇದನ್ನು ಬಹಳ ಚುರುಕಾಗಿ ಮುಗಿಸಿದ್ದಾರೆ. ಅದಕ್ಕೆ ಗುತ್ತಿಗೆದಾರರು ಕೂಡ ನಾನು ಅಭಿನಂದನೆ ಸಲ್ಲಿಸುತ್ತೇನೆ. ಆದರೆ ಮನೆ ಸುಜಾಕುಶಲಪುರಗಳಿಗೆ ಮಳೆ ಬಂದಾಗ ಅಂಥದ್ದೇನು ಕೂಡ ಆಗಲ್ಲ ಅಂತ ಹೇಳಿ ಭಾವಿಸಿದ್ದೇನೆ, ನಿರೀಕ್ಷಿಸಿದ್ದೇನೆ ಅಂತ ಹೇಳಿ ಇವತ್ತು ಕಟ್ಟಡ ನಿರ್ಮಾಣಕ್ಕಿಂತ ಹೆಚ್ಚಾಗಿ ಸಂತೋಷ ಆನಂದ ಎಲ್ಲರೂ ಆಗ್ತದೆ. ಕಟ್ಟಡ ಅದರ ಆತಂಕ ಹೆಚ್ಚು. ನಾಳೆ ಭೇಟಿ ಬರುತ್ತೆ ಈ ಆತಂಕ, ಅದರಿಂದ ಸಂತೋಷ ಪಡಬೇಕಾದ್ರೆ ವರ್ಷ ಕಟ್ಟಿ ಸಂಭ್ರಮ ಮಾಡಬೇಕಂತ ಗೊತ್ತಾಗ್ತದೆ. ಆದರೂ ಕೂಡ ಗುತ್ತಿಗೆದಾರರು ತುಂಬ ಒಳ್ಳೆ ಕೆಲಸವನ್ನು ಮಾಡಿದ್ದಾರೆ ಅಂತ ದಂಡಾಧಿಕಾರಿಗಳು ಹೇಳಿದ್ದಾರೆ. ಅದರಿಂದ ಅವರ ಮಾತನ್ನು ಒಪ್ಪಿ ನಿಮಗೆಲ್ಲರೂ ಕೂಡ ಮಿನಿ ವಿಧಾನಸೌಧ 2ನೇ ಹಂತದ ಕಾಮಗಾರಿ ಪೂರ್ಣಗೊಂಡ ಉದ್ಘಾಟನೆಯ ಕಾರ್ಯಕ್ರಮ ನಡೆದಿದ್ದಕ್ಕೆ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಮಿನಿ ವಿಧಾನಸೌಧ ಹೆಸರಿನಂತೆ ಎಲ್ಲ ಇಲಾಖೆಯ ಕಚೇರಿಗಳು ಒಂದೇ ಕಡೆ ಸಿಗಬೇಕು, ಜನರಿಗೆ ಸುಲಭವಾಗಿ ಎಲ್ಲ ಅಧಿಕಾರಿಗಳು ಸಿಗಬೇಕು ಅಂತ ಹೇಳುವಂಥ ಉದ್ದೇಶದಲ್ಲಿ ಕರ್ನಾಟಕ ಸರ್ಕಾರ ಇಂಥ ಒಂದು ಯೋಜನೆಯನ್ನು ರೂಪಿಸಿ ಎಲ್ಲ ಗ್ರಾಮೀಣ ಪ್ರದೇಶದಲ್ಲೂ ಕೂಡ ಒಂದು ಮಿನಿ ವಿಧಾನಸೌಧ ನಿರ್ಮಾಣ ಮಾಡಬೇಕು. ವಿಧಾನ ಪರಿಷತ್ನ ಸದಸ್ಯ ಎಂ ಸುಜಾ ಕುಶಾಲಪ್ಪ ಮಾತನಾಡಿ, ಎಲ್ಲ ಸರ್ಕಾರಿ ಕಚೇರಿಗಳು ಒಂದೇ ಸೂರಿನಡಿ ಬರೋದರಿಂದ ಸಾರ್ವಜನಿಕರಿಗೆ ಅನುಕೂಲವಾಗಲಿದೆ. ಮಧ್ಯವರ್ತಿಗಳಿಂದ ದೂರವಿಟ್ಟು ಸಾರ್ವಜನಿಕರ ಕೆಲಸಗಳಿಂದ ಶೀಘ್ರದಲ್ಲಿ ಮಾಡಿಕೊಡಬೇಕು. ಸರ್ಕಾರಿ ಕಚೇರಿಯಲ್ಲಿ ಮಧ್ಯವರ್ತಿಗಳಿಗೆ ಅವಕಾಶ ನೀಡೋದರಿಂದ ಇಲಾಖೆಗಳಿಗೆ, ಅಧಿಕಾರಿಗಳಿಗೆ ಕೆಟ್ಟ ಹೆಸರು ಬರಲಿದೆ ಎಂದು ಆತಂಕ ವ್ಯಕ್ತಪಡಿಸಿದರು. ತಾಲೂಕು ಕಚೇರಿ ಹೊಸದಾಗಿ ಉದ್ಘಾಟನೆ ಬಂತು. ಆದರೆ 2ನೇ ಮತ್ತು 3ನೇ ಅಂತಸ್ತು ಸ್ವಲ್ಪ ವಿಫಲ ಆಯಿತು ಕೆಲಸ. ಆದರೆ ಇವತ್ತು ಪೂರ್ಣಗೊಂಡು ಉದ್ಘಾಟನೆ ಮಾಡಿದೆ. ಇವತ್ತು ಏನು ಸಾರ್ವಜನಿಕರಿಗೆ ಎಲ್ಲ ಒಂದೇ ಕಡೆ ಆಫೀಸ್, ಈಗ ಬೇರೆ ಬೇರೆ ಕಡೆಯಿಂದ ಆಫೀಸ್ಗಳು ಸಾರ್ವಜನಿಕರಿಗೆ ಎಲ್ಲ ಅಲ್ಲೇ ಒಂದು ಕಡೆ ಹೋಗೋದು, ಪುನಃ ಈ ಕಡೆ ಬರೋದು, ಆಟೋ ಚಾರ್ಜು ಅದು ಇದು ಅಂತೆಲ್ಲ ಆ ಎಕ್ಸ್ಪೆನ್ಸ್ ಕಳೆಯೋದು. ಮತ್ತು ಇಲ್ಲೇ ಎಲ್ಲ ಕೆಲಸದ ಎಲ್ಲ ಆಫೀಸರ್ಸ್ ಅವರ ಕೆಲಸಗಳಿಗೆ ಸಹಕಾರಿಯಾಗ್ತದೆ. ಯಾಕೆಂತ ಹೇಳಿದ್ರೆ ಇವತ್ತು ಸಬ್ ರಿಜಿಸ್ಟರ್ ಆಫೀಸು ದೂರದಲ್ಲಿದೆ. ಹಾಗೆಯೇ ಕಂದಾಯ RI ಡಿಪಾರ್ಟ್ಮೆಂಟ್ ಅದು ಬೇರೆ ಕಡೆ ಇದೆ. ಎಲ್ಲ ಒಂದೇ ಕಡೆ ಬಂದರೆ ಸಾರ್ವಜನಿಕರಿಗೆ ಭಾಳ ಸುಲಭವಾಗಿ ಅಧಿಕಾರಿಗಳ ಸಿಗಕ್ಕೆ ಕೆಲಸ ಮಾಡಿಕೊಂಡು ಹೋಗೋದಕ್ಕೆ ಭಾಳ ಸಹಾಯ ಆಗ್ತದೆ. ಅದನ್ನು ನಾವು ಸಾರ್ವಜನಿಕರು ಸದುಪಯೋಗ ಪಡಿಸ್ಕೊಳ್ಬೇಕು. ಹಾಗೆಯೇ ತಹಶೀಲ್ದಾರ್ ಸಿಬ್ಬಂದಿ ವರ್ಗದಷ್ಟೇ ಸಾರ್ವಜನಿಕ ಕೆಲಸವನ್ನು ಆದಷ್ಟು ಶೀಘ್ರ ಕೆಲಸ ಮಾಡಿಕೊಡ್ಬೇಕು ಅಂತೇಳಿ ಹೇಳ್ತಾ, ಹಾಗೆ ಇವತ್ತು ಆ ಮಧ್ಯವರ್ತಿಗಳನ್ನು ಸ್ವಲ್ಪ ದೂರ ಇಡಬೇಕು. ಆ ಮಧ್ಯವರ್ತಿಗಳು ಇದ್ದರೆ ಆ ಡಿಪಾರ್ಟ್ಮೆಂಟಿಗೆ ಕೆಟ್ಟ ಹೆಸರು ಬರ್ತದೆ. ಅದನ್ನು ಸ್ವಲ್ಪ ಅವಾಯ್ಡ್ ಮಾಡಬೇಕು ಅಂತೇಳಿ ನಾನು ತಹಶೀಲ್ದಾರ್ ಹೇಳ್ತಾ ಇದ್ದೀನಿ. ಹಾಗಂತ ಎಲ್ಲರಿಗೂ ಕೆಲಸ ರೀತಿಯಲ್ಲಿ ತಾಲೂಕು ಕೇಂದ್ರ ಸಹಾಯವಾಗಲಿ. ಹಾಗೆ ನಮ್ಮ ಕಾನೂನು ತಹಶೀಲ್ದಾರ್ HN ರಾಮಚಂದ್ರ ಅವರು ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಅಂದಾಜು ಮೊತ್ತ 200 ಲಕ್ಷ ರುಗಳ ವೆಚ್ಚದೊಂದಿಗೆ ನೆಲಮಹಡಿಯನ್ನು ನಿರ್ಮಾಣ ಮಾಡಿದ್ದು, ಸದರಿ ಕಟ್ಟಡವು ದಿನಾಂಕ 18/2/2018 ಉದ್ಘಾಟನೆಯಾಗಿರುತ್ತದೆ. ಅಂದಿನಿಂದ ತಾಲೂಕು ಕಚೇರಿ ಮತ್ತು ಸರ್ವೆ ಕಚೇರಿಯು ಈ ಕಟ್ಟಡದಲ್ಲಿ ಕಾರ್ಯನಿರ್ವಹಿಸುತ್ತದೆ. ಕರ್ನಾಟಕ ಸರ್ಕಾರವು ತಾಲೂಕು ಆಡಳಿತದಲ್ಲಿ ಎಲ್ಲ ಇಲಾಖೆಗಳು ಒಂದೇ ಸೂರಿನಡಿಯಲ್ಲಿ ಕಾರ್ಯನಿರ್ವಹಿಸಲು ಉದ್ದೇಶಿಸಿ 2ನೇ ಹಂತದಲ್ಲಿ 1ನೇ ಮಹಡಿ ಮತ್ತು 2ನೇ ಮಹಡಿ ನಿರ್ಮಿಸಲು ಸಮಾರಂಭದಲ್ಲಿ ಉತ್ತಮವಾಗಿ ಕಟ್ಟಡ ನಿರ್ಮಾಣ ಕಾಮಗಾರಿ ನಿರ್ವಹಿಸಿದ ಗುತ್ತಿಗೆದಾರ ರಘುರಾಮ್ ಅವರಿಂದ ಸನ್ಮಾನ ಮಾಡಲಾಯಿತು. ಪುರಸಭೆಯ ಮುಖ್ಯಾಧಿಕಾರಿ ಎಂ ಚಂದ್ರಕುಮಾರ್, ಲೋಕೋಪಯೋಗಿ ಇಲಾಖೆಯ ಕಾರ್ಯನಿರ್ವಾಹಕ ಅಭಿಯಂತರ ಸಿದ್ದೇಗೌಡ, ಭೂಮಾಪನ ಇಲಾಖೆಯ ಸಹಾಯಕ ನಿರ್ದೇಶಕ ಮಹೇಶ್ ಕುಮಾರ್, ಪುರಸಭೆಯ ಸದಸ್ಯೆ ಸುನೀತಾ ಜೂನಾ,
ಲೋಕೋಪಯೋಗಿ ಇಲಾಖೆಯ ಇಂಜಿನಿಯರ್ ಲಿಂಗರಾಜು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಲು ಟಿಕೆಟ್ ಸಿಗೋದಿಲ್ಲ ಅನ್ನುವ ಕಾರಣಕ್ಕಾಗಿ ಹತಾಶಗೊಂಡಿರುವ ಮೈಸೂರು ಕೊಡಗು ಕ್ಷೇತ್ರದ ಸಂಸದ ಪ್ರತಾಪ್ ಸಿಂಹ ಅವರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಬಗ್ಗೆ ಬಾಯಿಗೆ ಬಂದಂತೆ ಮಾತನಾಡ್ತಾ ಇದ್ದಾರೆ ಎಂದು ಕೆಪಿಸಿಸಿ ವಕ್ತಾರ ಎಂ ಲಕ್ಷ್ಮಣ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಮಡಿಕೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನ ಸೋಮಾರಿ ಅಂತ ಹೇಳೋ ಮೂಲಕ ಪ್ರತಾಪ್ ಸಿಂಹ ಅಗೌರವದಿಂದ ನಡೆದುಕೊಂಡಿದ್ದಾರೆ. ಮುಂದಿನ ಚುನಾವಣೆಯಲ್ಲಿ ಮೈಸೂರು ಕೊಡಗು ಕ್ಷೇತ್ರದಲ್ಲಿ ಬಿಜೆಪಿಯಿಂದ ಪ್ರಧಾನಿ ನರೇಂದ್ರ ಮೋದಿ ಅವರು ಸ್ಪರ್ಧಿಸಿದ್ರೂ ಕೂಡ ಕಾಂಗ್ರೆಸ್ ಗೆಲುವು ಖಚಿತವೆಂದರು. ಪ್ರತಾಪ್ ಸಿಂಹ ಅವರು ಮೊದಲು ಸುಳ್ಳು ಹೇಳೋದನ್ನ ಬಿಡಬೇಕು. ಮೈಸೂರು ಬೆಂಗಳೂರು ಹೆದ್ದಾರಿ ಅನುಮೋದನೆ ಸಂದರ್ಭ ಅವರು ಸಂಸದರೇ ಆಗಿರಲಿಲ್ಲ. ರಸ್ತೆಗೆಂದು ಕೇಂದ್ರ ಸರ್ಕಾರ ಹಣ ನೀಡಿದ್ರೆ ರಾಜ್ಯ ಸರ್ಕಾರ ಜಾಗ ನೀಡಿದೆ. ಕೇಂದ್ರ ಪುಕ್ಕಟೆ ಹಣ ನೀಡಿಲ್ಲ. ಹೆದ್ದಾರಿಯಲ್ಲಿ 900 ರೂಪಾಯಿ ಟೋಲ್ ಸಂಗ್ರಹ ಮಾಡಲಾಗ್ತಾ ಇದೆ. ಸಂಸದರಾಗಿ ಕೊಡಗು ಜಿಲ್ಲೆಗೆ ಪ್ರತಾಪ್ ಸಿಂಹ ಕೊಡುಗೆ ಏನು ಅಂತ ಬಹಿರಂಗಪಡಿಸಲಿ. ಒಂದು ಬಾರಿಯೂ ಪತ್ರಿಕಾಗೋಷ್ಠಿ ನಡೆಸದ ಅವರು ಪತ್ರಿಕಾ ಪ್ರಕಟಣೆ ಮೂಲಕವಾದರೂ ತಿಳಿಸಲಿ ಎಂದರು. ಮುಂದಿನ ಚುನಾವಣೆಯಲ್ಲಿ ಪ್ರತಾಪ್ ಸಿಂಹ ಅವರು ಸ್ಪರ್ಧಿಸಿದ್ರೆ ಸೋಲು ಖಚಿತವೆಂದು ಲಕ್ಷ್ಮಣ್ ಭವಿಷ್ಯ ನುಡಿದರು. ಕಲ್ಲಡ್ಕ ಪ್ರಭಾಕರ್ ಭಟ್ ಅವರನ್ನ ಬಂಧಿಸಿಲ್ಲ ಎನ್ನುವ ಕಾರಣಕ್ಕಾಗಿ ಕಾಂಗ್ರೆಸ್ ಪಕ್ಷ ಮುಸ್ಲಿಮರ ಪರವಾಗಿಲ್ಲವೆಂದು ಬಿಜೆಪಿಯ ಮಂದಿಯೇ ಅಪಪ್ರಚಾರದಲ್ಲಿ ತೊಡಗಿದ್ದಾರೆ. ಆದರೆ ಕಾಂಗ್ರೆಸ್ ಪಕ್ಷ ಹಿಂದೂ ಮುಸ್ಲಿಂ ಸೇರಿದಂತೆ ದೇಶದ ಎಲ್ಲಾ ಜನರ ಪರವಾಗಿದೆ. ಕಲ್ಲಡ್ಕ ಪ್ರಭಾಕರ್ ಭಟ್ ಅವರ ವಿಚಾರಣೆ ನಡೀತಾ ಇದ್ದು, ತಪ್ಪಿದ್ದರೆ ಕಾನೂನು ಕ್ರಮವಾಗಲಿದೆ. ಯಾರೂ ಕೂಡ ಅಪಪ್ರಚಾರಕ್ಕೆ ಕಿವಿಗೊಡಬಾರದೆಂದರು. ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಹಾಗೂ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಅವರು ಸಣ್ಣ ಪುಟ್ಟ ವಿಚಾರಗಳಿಗೂ ಪತ್ರಿಕಾಗೋಷ್ಠಿ ಕರೆದು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಮಾತನಾಡ್ತಾ ಇದ್ದಾರೆ. ಆದರೆ ಅವರದ್ದೇ ಪಕ್ಷದ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಹಿಂದಿನ ಬಿಜೆಪಿ ಸರ್ಕಾರದ ವಿರುದ್ಧ ಕೋವಿಡ್ ಹಗರಣದ ಕುರಿತು ಮಾಡಿರುವ ಆರೋಪಕ್ಕೆ ಯಾಕೆ ಉತ್ತರ ನೀಡ್ತಾ ಇಲ್ಲವೆಂದು ಲಕ್ಷ್ಮಣ್ ಪ್ರಶ್ನೆ ಮಾಡಿದರು. ವಿಧಾನ ಪರಿಷತ್ ನೈಋತ್ಯ ಶಿಕ್ಷಕರ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಕೆಕೆ ಮಂಜುನಾಥ್ ಕುಮಾರ್ ಮಾತನಾಡಿ, ಹಿಂದಿನ ವಿಧಾನ ಪರಿಷತ್ ಸದಸ್ಯರು ಸರ್ಕಾರದ ಅನುದಾನವೊಂದ ಕೊಡಗು ಜಿಲ್ಲೆಗೆ ಯಾಕೆ ವಿನಿಯೋಗಿಸಿಲ್ಲವೆಂದು ಪ್ರಶ್ನೆ ಮಾಡಿದರು. ಗೋಷ್ಠಿಯಲ್ಲಿ ಕೊಡಗು ಜಿಲ್ಲಾ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷೆ ಸುರಯ್ಯ ಅಬ್ರಾರ್ ಹಾಗೂ ಮೈಸೂರು ಕಾಂಗ್ರೆಸ್ ಪ್ರಮುಖ ಬಿಎಂ ರಾಮು ಪಾಲ್ಗೊಂಡಿದ್ದರು. ಸಭೆ ಮಾಡಿದ್ರು. ಆ ವಿಚಾರಕ್ಕೆ ಕಾಂಗ್ರೆಸ್ ಪಾರ್ಟಿ ಅವತ್ತೇ ಖಂಡಿಸುವಂತ ಕೆಲಸವನ್ನು ಮಾಡಿದ್ರು. ಆಮೇಲೆ ನಜ್ಮಾ ಅನ್ನುವಂಥವರು ಶ್ರೀರಂಗಪಟ್ಟಣದಲ್ಲಿ ಒಂದು ಕಂಪ್ಲೇಂಟ್ ಲಾಂಚ್ ಮಾಡಿದ ಹಿನ್ನೆಲೆಯಲ್ಲಿ ಅವರ ವಿರುದ್ಧ ಒಂದು 5-6 ಸೆಕ್ಷನ್ಸ್ ಅಡಿಯಲ್ಲಿ ಶ್ರೀರಂಗಪಟ್ಟಣದಲ್ಲಿ ಮತ್ತು ಇತರ ಪ್ರದೇಶಗಳಲ್ಲಿ ಕೇಸನ್ನು ದಾಖಲು ಮಾಡಿ Section 354, 294, 509, 506, 153A, 295, 295A and 298 of IPC ಇಷ್ಟು ಸೆಕ್ಷನ್ಸ್ ಅಡಿಯಲ್ಲಿ ಅವರ ವಿರುದ್ಧ ಕೇಸ್ ಆಯಿತು. ಶ್ರೀರಂಗಪಟ್ಟಣದಲ್ಲೇನೆ ಇವರು ಆಂಟಿಸಿಪೇಟರಿ ಬೇಲ್ ಹಾಕಿದ್ರು. ಸೆಷನ್ ಜಡ್ಜ್ ಮುಂದೆ ಬೇಲ್ ಹಾಕಿಕೊಂಡು ಇಂಟರಿಮ್ ಬೇಲ್ ಅಂತ ಅವರಿಗೆ ಮಂಜೂರು ಮಾಡಿದ್ದಾರೆ. ಥರ್ಡ್ ಅಡಿಷನಲ್ ಡಿಸ್ಟ್ರಿಕ್ಟ್ ಸೆಷನ್ ಜಡ್ಜ್ ಇದನ್ನು ಮರೆಮಾಚಿ ಹೈಕೋರ್ಟ್ ಅಲ್ಲಿ ಅಂಡರ್ ಸೆಕ್ಷನ್ 482 CRPC ಅದರ ಅಡಿನಲ್ಲಿ ಈ FIR ಕ್ರಾಶ್ ಮಾಡುವಂಥದಕ್ಕೆ ಒಂದು ಅರ್ಜಿಯನ್ನು ಹಾಕಿದ್ರು. ನಮ್ಮ ಅಡ್ವೊಕೇಟ್ ಜನರಲ್ ಡೈರೆಕ್ಷನ್ಸ್ ಮೇರೆಗೆ ASP ಅಡಿಷನಲ್ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಇದ್ದಾರೆ ಕರ್ನಾಟಕವನ್ನು ರೆಪ್ರೆಸೆಂಟ್ ಮಾಡುವಂಥ ಒಂದು ದಕ್ಷ ಅಧಿಕಾರಿ ಜಗದೀಶ್ ಅವರು ನಮ್ಮ ಸರ್ಕಾರದ ಅನುದಾನದಲ್ಲಿ ನಡೆಯುವ ಸಾರ್ವಜನಿಕ ಕಾಮಗಾರಿಗಳು ಕಳಪೆಯಾಗದಂತೆ ಗುಣಮಟ್ಟದ ಸುಸಜ್ಜಿತವಾದ ಕಟ್ಟಡ ನಿರ್ಮಾಣ ಮಾಡಬೇಕೆಂದು ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರ ವಿರಾಜಪೇಟೆ ಶಾಸಕ ಎಸ್ ಪೊನ್ನಣ್ಣ ಹೇಳಿದ್ದಾರೆ. ವಿರಾಜಪೇಟೆ ನಗರದ ಛತ್ರಕೆರೆ ಬಳಿಯ ಸರ್ಕಾರಿ ಮೆಟ್ರಿಕ್ ಪೂರ್ವ ಬಾಲಕಿಯರ ವಿದ್ಯಾರ್ಥಿ ನಿಲಯದ ಲೋಕೋಪಯೋಗಿ ಇಲಾಖೆ ವತಿಯಿಂದ 6.30 ಕೋಟಿ ರೂಪಾಯಿ ವೆಚ್ಚದಲ್ಲಿ
ನೂತನ ಕಟ್ಟಡ ನಿರ್ಮಾಣ ಕಾಮಗಾರಿಗೆ ಶಂಕುಸ್ಥಾಪನೆ ನೆರವೇರಿಸಿದ ಶಾಸಕ ಪೊನ್ನಣ್ಣ ಬಳಿಕ ಮಾತನಾಡಿ, ಸಾರ್ವಜನಿಕರ ಹಣದಿಂದ ನಡೆಯುವ ಕಾಮಗಾರಿ ವಿಚಾರದಲ್ಲಿ ರಾಜಿ ಇಲ್ಲ. ಯಾವುದೇ ಕಾರಣಕ್ಕೂ ಹಣ ದುರುಪಯೋಗ ಆಗದಂತೆ ಗುತ್ತಿಗೆದಾರರು 11 ತಿಂಗಳ ನಿಗದಿಯ ಸಮಯಕ್ಕೆ ಸರಿಯಾಗಿ ಕಾಮಗಾರಿಯನ್ನ ಮುಗಿಸಿಕೊಡಬೇಕು. ವಿದ್ಯಾರ್ಥಿ ನಿಲಯ 3 ಅಂತಸ್ತಿನ ಸುಸಜ್ಜಿತ ಕಟ್ಟಡದಲ್ಲಿ ಒಟ್ಟು 11 ಕೊಠಡಿಗಳ ನಿರ್ಮಾಣ. ಇದರಿಂದ ವಿದ್ಯಾರ್ಥಿಗಳಿಗೆ ಉತ್ತಮ ಸೌಲಭ್ಯಗಳು ದೊರಕುವಂತಾಗಲಿ ಎಂದರು. ವಿದ್ಯಾರ್ಥಿ ನಿಲಯದ ಕಟ್ಟಡ ಭೂಮಿ ಪೂಜೆ ಸಂದರ್ಭ ವಿಧಾನ ಪರಿಷತ್ ಸದಸ್ಯರಾದ ಎಂ ಸುಜಾ ಕುಶಾಲಪ್ಪ, ತಹಶೀಲ್ದಾರ್ ಎಚ್ಎನ್ ರಾಮಚಂದ್ರ, ಲೋಕೋಪಯೋಗಿ ಇಲಾಖೆಯ ಸಿದ್ದೇಗೌಡ, ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿ ಪ್ರೀತಿ ಚಿಕ್ಕಮಾದಯ್ಯ, ಕಂದಾಯ ಪರಿವೀಕ್ಷಕ ಎಂ ಹರೀಶ್, ಕಾಂಗ್ರೆಸ್ ಜಿಲ್ಲಾ ಅಧ್ಯಕ್ಷ ಧರ್ಮಜ ಉತ್ತಪ್ಪ, ಪುರಸಭೆ ಮುಖ್ಯಾಧಿಕಾರಿ ಚಂದ್ರಕುಮಾರ್, ಸದಸ್ಯರು ಮತ್ತಿತರರು ಪಾಲ್ಗೊಂಡಿದ್ದರು. ಸರ್ ಮಡಿಕೇರಿಯ ವುಡ್ ಲುಕ್ ಫರ್ನಿಚರ್ಸ್ ಮಳಿಗೆಯಲ್ಲಿ ವರ್ಷಾಂತ್ಯದ ಪ್ರಯುಕ್ತ ಉತ್ತಮ ಗುಣಮಟ್ಟದ ಫರ್ನಿಚರ್ಗಳ ಮೇಲೆ 50% ಭಾರಿ ರಿಯಾಯಿತಿ ಮಾರಾಟ. ಇಯರ್ ಎಂಡ್ ಸೇಲ್ at ವುಡ್ ಲುಕ್ ಫರ್ನಿಚರ್ಸ್ ಇಂಟೀರಿಯರ್ಸ್, Alvisal Tower near Karnataka Bank, Koinu Road, Madikeri. Bedroom furniture set rupees 29,990 only. Double cot, mattress, 2 pillows, 2-door wardrobe, sidebox and dressing mirror. Full house furniture set rupees 59,990 only. 3+1+1 sofa set, dining table with 4 chairs, teapoy, double cot, mattress, pillow, 2-door wardrobe, sidebox and dressing table. Bedroom sofa set 3+1+1 rupees 13,800 only. Wooden dining table with 4 chairs rupees 15,600 only. Wooden double cot rupees 10,990 only. Single cot 6,990 only. Corner sofa set rupees 18,999. 2-door wardrobe rupees 6,990. Dining table chair rupees 1,750 only. This year-end bumper offer limited period only. Visit today for quality furnitures, Woodlook Furniture and Interiors. Alvisal Tower near Karnataka Bank, Koinu Road, Madikeri. Mobile 9606-766-877. Woodlook Furnitures. Big sale, Madikeri. ಬಿಸಿನೆಸ್ ಇನ್ವೆಸ್ಟ್ಮೆಂಟ್ಗೆ ಹೊಸ ಲ್ಯಾಂಡ್ ಮಾರ್ಕ್ ರೋಹನ್ ಸಿಟಿ. ವಾಣಿಜ್ಯ ಸ್ಥಳಗಳ ಮೇಲಿನ ಹೂಡಿಕೆಯ ಮೇಲೆ 7.5% ನಷ್ಟು ಗ್ಯಾರಂಟಿಡ್ ರಿಟರ್ನ್. ತಡ ಯಾಕೆ? ಈಗಲೇ ಇನ್ವೆಸ್ಟ್ ಮಾಡಿ. ನಿಮ್ಮ ಹೂಡಿಕೆಗೆ ಬೆಸ್ಟ್ ಪ್ರೈಸ್ ಸಿಗುವಾಗ ತಡ ಯಾಕೆ? ನಿಮ್ಮ ಸಕ್ಸೆಸ್ನ ಹೊಸ ಅಡ್ರೆಸ್ ರೋಹನ್ ಸಿಟಿ, ವಿಜಯ್, ಮಂಗಳೂರು. DePaul International Residential School, Mysore, a true garden of dreams. Your child enjoys utmost freedom here and at the same time develops the discipline to enjoy the freedom in responsible ways. With separate hostels for boys and girls, they are constantly under the watchful eyes all 24 hours. Your child will absolutely enjoy the atmosphere of games and sports all year round, with every facility maintained to global standards. From day one, DePaul International Residential School prepares your child to play leadership roles in the global arena. DePaul International Residential School, Mysore, a true garden of dreams.
ವಿಶ್ವ ವಿನೂತನ ಚಿನ್ನಾಭರಣಗಳ ಹಬ್ಬ ಮುಳಿಯ ಚಿನ್ನೋತ್ಸವ ಇದೆ ಡಿಸೆಂಬರ್ 4ರಿಂದ 24ರವರೆಗೆ ಮಡಿಕೇರಿ ಹಾಗೂ ಗೋಣಿಕೊಪ್ಪಲಿನ ಮುಳಿಯಾದಲ್ಲಿ. ಚಿನ್ನೋತ್ಸವದಲ್ಲಿ ಮಹತಿ ಆಂಟಿಕ್ ಕಲೆಕ್ಷನ್, ಅಮೂಲ್ಯ ಡೈಮಂಡ್ ಆಭರಣಗಳು, ಮುಳಿಯಾ ಸಿಲ್ವರಿಯಾದಲ್ಲಿ 92.5 ಸ್ಟರ್ಲಿಂಗ್ ಬೆಳ್ಳಿ ಆಭರಣಗಳು, ವೇದಾಂತ್, ಕುಂದನ್ ಮತ್ತು ಪೋಲ್ಕಿ ಡೈಮಂಡ್ ಆರ್ನಮೆಂಟ್ಸ್. ನಿಮ್ಮ ಆಯ್ಕೆಯ ಆಭರಣಗಳನ್ನು ಖರೀದಿಸಿ ಸಂಭ್ರಮಿಸಿ. ಮುಳಿಯಾ ಜುವೆಲ್ಸ್, ಮಡಿಕೇರಿ ಮತ್ತು ಗೋಣಿಕೊಪ್ಪಲು. ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳು ಸ್ಪರ್ಧಾತ್ಮಕ ಜಗತ್ತನ್ನ ಎದುರಿಸಲು ಆಂಗ್ಲ ಭಾಷೆಯನ್ನ ಕಲಿಯುವುದು ಅತ್ಯವಶ್ಯಕ ಅಂತ ಉದ್ಯಮಿ ಹಾಗೂ ಸಮಾಜ ಸೇವಕ ಹರಪಳ್ಳಿ ರವೀಂದ್ರ ಅಭಿಪ್ರಾಯಪಟ್ಟಿದ್ದಾರೆ. ಶಾಂತಳ್ಳಿಯ ಶ್ರೀ ಕುಮಾರಲಿಂಗೇಶ್ವರ ಪ್ರಾಥಮಿಕ ಆಂಗ್ಲ ಮಾಧ್ಯಮ ಶಾಲೆಗೆ ಕಂಪ್ಯೂಟರ್ ಮತ್ತು ಸ್ಮಾರ್ಟ್ ಬೋರ್ಡ್ ಅನ್ನ ಕೊಡುಗೆಯಾಗಿ ನೀಡಿ ಮಾತನಾಡಿದ ಅವರು, ತಾನು ಓದಿದ ಈ ಶಾಲೆಯನ್ನ ರಾಜ್ಯದ ಮಾದರಿ ಶಾಲೆಯನ್ನಾಗಿ ಮಾಡಲು ಸಂಪೂರ್ಣ ಸಹಕಾರ ನೀಡುವುದಾಗಿ ಹೇಳಿದರು. ಈಗಾಗಲೇ ಸ್ಥಳೀಯ ಮಕ್ಕಳು ದೂರದ ಖಾಸಗಿ ಶಾಲೆಗಳಲ್ಲಿ ಹೆಚ್ಚಿನ ಡೊನೇಷನ್ ನೀಡಿ ಆಂಗ್ಲ ಮಾಧ್ಯಮದಲ್ಲಿ ಶಿಕ್ಷಣ ಪಡಿತಾ ಇದ್ದಾರೆ. ಆದರೆ ಗುಣಮಟ್ಟದ ಆಂಗ್ಲ ಮಾಧ್ಯಮ ಶಿಕ್ಷಣವನ್ನ ಕಡಿಮೆ ಶುಲ್ಕದ ಮೂಲಕ ನಮ್ಮೂರಿನಲ್ಲಿಯೇ ಕೊಡಲಾಗ್ತಾ ಇದ್ದು, ಪೋಷಕರು ತಮ್ಮ ಮಕ್ಕಳನ್ನ ಈ ಶಾಲೆಗೆ ಸೇರಿಸುವ ಮೂಲಕ ಮಾದರಿ ಶಾಲೆಯನ್ನಾಗಿಸಲು ಸಹಕಾರ ನೀಡಬೇಕೆಂದರು. ಒಂದು 5 ನಿಮಿಷಕ್ಕೆ ಪರಿಚಯ ಆಗಿ 5 ನಿಮಿಷಕ್ಕೆ ಮೊದಲು ನೋಡಿಲ್ಲ ಅವ್ರನ್ನ 5 ನಿಮಿಷಕ್ಕೆ ರಿಕ್ವೆಸ್ಟ್ ಮಾಡಿದೆ ಬನ್ನಿ ಅಂತ. ಅವ್ರು ಹೊರಟು ಬಂದೇ ಬಿಟ್ರು. ನಾನು ಯಾರು ಗೊತ್ತಿಲ್ಲ, ಸೋಮವಾರಪೇಟೆ ಏನು ಗೊತ್ತಿಲ್ಲ, ಕೊಡಗು ಗೊತ್ತಿಲ್ಲ ಅವರಿಗೆ. 11 ಗಂಟೆಗೆ ಬ್ಯಾಗ್ ತಗೊಂಡು ಬಂದಿದ್ದಾರೆ. ನಂಬರ್ ಕೊಡಿ ಸರ್ ಅಂತ ಕೇಳಿದ್ರು. ನಾನು ಬಂದ್ಬಿಟ್ಟೆ, ಮರ್ತೋಗ್ಬಿಟ್ಟು ನನಗೆ ಗೊತ್ತಿಲ್ಲ. 4 ಗಂಟೆಗೆ ಎಚ್ಚರಾಗಿ ಫೋನ್ ಮಾಡ್ತೀನಿ, ಸರ್ ಇಳಿದಿದ್ನಿ ಸೋಮವಾರಪೇಟೆಗೆ ಬಂದ. ಅಲ್ಲಿ ನಾನೇ ಹೋಗಿ ಜಿಪ್ಪಿಂದ ಕರ್ಕೊಬಂದವ್ರನ್ನ. ಸೊ ಅದಕ್ಕೆ ಯಾಕೆ ಅಂತ ಹೇಳಿದ್ರೆ ಎಲ್ಲ ಒಳ್ಳೆ ಲಕ್ಷಣಗಳು ಕಾಣ್ತಾ ಇದೆ ಇಲ್ಲಿ ಉದ್ಧಾರ ಆಗುವಂಥದ್ದು ಇದು. ಸೊ ಹಾಗಾಗಿ ನಮ್ಮೆಲ್ಲರ ಅರುಣ್ ಕುಮಾರ್ ಇರ್ಬೋದು, ಚಂಗಪ್ಪಣ್ಣ ಇರ್ಬೋದು, ಹಿಂದಿನ ಅಧ್ಯಕ್ಷರು, ನಮ್ಮ ಕಮಿಟಿಗಳೆಲ್ಲ ಇರ್ಬೋದು, ಭಾಳ ಡೆಡಿಕೇಶನ್ ವರ್ಕ್ ಮಾಡ್ತಾ ಇದ್ದಾರೆ. ಯಾವುದೇ ಲೂಸ್ ಟಾಕಿಗೆ ಮಾತ್ರ ನಾನು ಇದು ಕ್ಷಮಿಸಲ್ಲ. ನಾನು ಮಾಡ್ತೀನಿ ಕಮಿಟಿ, ನೀವು ಮಾಡ್ತೀನಿ ಕಮಿಟಿ, ಅದೇನು ಬೇಡ. ನಾವೆಲ್ಲ ಸೇರಿ ಯಾರು ಲೂಸ್ ಟಾಕ್ ಮಾತಾಡಿದ್ದೀರಿ ಅವರೆಲ್ಲ ಸೇರಿ ಒಟ್ಟಿಗೆ ಮಾಡೋಣ. ನಮಗೆ ಬೇಡ, ನನ್ನ ಮಕ್ಕಳು ಓದ್ತಾ ಇಲ್ಲ, ಇಲ್ಲಿ ಅರುಣ್ ಮಕ್ಕಳು ಓದ್ತಾ ಇಲ್ಲ. ನಾವು ಓದಿಸ್ತಾ ಇರೋದು ನನ್ನ ಮಕ್ಕಳು ಅಂತ ನಾನು ಓದಿಸ್ತಾ ಇರೋದು, ಅರುಣ್ ಮಕ್ಕಳು ಅಂತ ಓದಿಸ್ತಾ ಇರೋದು. ಯಾವುದೇ ಕಾರಣಕ್ಕೂ ಅವರು ಒಂದೇ ಒಂದು ನಮ್ಮ ಉದ್ದೇಶ ಏನು ಅಂತ ಹೇಳಿದ್ರೆ, ನಾವಿಲ್ಲಿ ಓದಿದ್ವಿ, ನಮಗೆ ಇಂಗ್ಲೀಷ್ ಬರೋದಿಲ್ಲ. ನನಗೇನಾದ್ರು ಇಂಗ್ಲೀಷ್ ಬರೋದಾಗಿದ್ರೆ ಇವತ್ತು ಇಂಟರ್ನ್ಯಾಷನಲ್ ಫಿಗರ್ ಆಗ್ತಿದ್ದೆ. ನಮಗೆ ಕನ್ನಡನ್ನ ಇಂಗ್ಲೀಷನ್ನ ಕನ್ನಡದಲ್ಲಿ ಮಾಡ್ತಾ ಇದ್ರು. ಇಲ್ಲಿ ಗುಂಡೇಗೌಡರು ಸರ್ ಅಂತಿದ್ರು, ಇಂಗ್ಲೀಷನ್ನ ಫಸ್ಟ್ ಕನ್ನಡದಲ್ಲಿ ಮಾಡಿ ಆಮೇಲೆ ಇಂಗ್ಲೀಷ್ ಮಾಡ್ತಾ ಇದ್ರು. ನಾವು ನಮ್ಮ ಮಕ್ಕಳು ಅಂತ ಮಾಡ್ತಾ ಇಲ್ಲ, ನನ್ನ ಮಕ್ಕಳು ಇಂಟರ್ವ್ಯೂ ಅಲ್ಲಿ ಫೇಲ್ ಆಗಬಾರ್ದು. ಇಲ್ಲಿ ಬಯಾರ್ಟ್ ಹೊಡೆದು ನಾವು ಹೋಗ್ತಾ ಇದ್ದಿದ್ದು. ಕಾಲೇಜಿಗೆ ಹೋದಾಗ ಇಲ್ಲಿ 99% ತೆಗೆದಂಥವ್ರು ಕಾಲೇಜಿಗೆ ಹೋದಾಗ ಫೇಲ್ ಆಗ್ತಾ ಇದ್ರು. ಅದಕ್ಕೆ ಒಂದು ಸ್ಪಷ್ಟ ಉದಾಹರಣೆ ಇದೆ. ನಮ್ಮ ಯೋಗೇಂದ್ರ ಅಂತ ಒಬ್ರು ಇದರಲ್ಲಿ ಟೆಲಿಫೋನ್ ಎಕ್ಸ್ಚೇಂಜ್ ಅಲ್ಲಿ ಇದ್ದಾರೆ. ಅಲ್ಲಿ ಅವರು ಇಲ್ಲಿ ಟಾಪರ್, ಅವರು 90%, 99% ತೆಗೆದಿದ್ರು. ಅಲ್ಲಿ ಹೋದ ತಕ್ಷಣ ಆರ್ಡಿನರಿ ಸ್ಟೂಡೆಂಟ್ ಆಗಿ ಪಾಸ್ ಆದ್ರು. ಇದೇ ಸಂದರ್ಭ ಶಾಲೆಗೆ ನೂತನ ಕೊಠಡಿಗಳ ನಿರ್ಮಾಣಕ್ಕಾಗಿ 30 ಲಕ್ಷದ ಚೆಕ್ ಅನ್ನು ಹಸ್ತಾಂತರ ಮಾಡಿದರು. ಕಾರ್ಯಕ್ರಮದಲ್ಲಿ ಶಾಲಾಭಿವೃದ್ಧಿ ಸಮಿತಿ ಕಾರ್ಯದರ್ಶಿ ಕಾರ್ಯಪ್ಪ, ಉದ್ಯಮಿ ಅರುಣ್, ಪ್ರಮುಖರಾದ ಚಂಗಪ್ಪ ಮತ್ತಿತರರು ಪಾಲ್ಗೊಂಡಿದ್ದರು. ನನ್ನ ಹೆಸರು ಗೋಪಣ್ಣ. ಸೂರ್ಲಪಿ ಗರ್ವಾಲಿ ಪಂಚಾಯತಿ ಸೂರ್ಲಪಿಂದ ಇವತ್ತು ಪೇರೆಂಟ್ಸ್ ಮೀಟಿಂಗ್ ಬಂದಿದ್ದಾನೆ. ನಮ್ಮಲ್ಲಿ ಒಂದು ಶಾಲೆ ಇತ್ತು, ಕ್ಲೋಸ್ ಆಗೋಯ್ತು ಕಿತ್ಕೊಂಡಲ್ಲಿ. ಸೊ ನಾವು ಶಾಂತಳ್ಳಿ ಭಾಗದ ಬೆಟ್ಟದಳ್ಳಿ ಶಾಲೆಗೆ ಸೇರಿಸಿದ್ದೀವಿ. ನಮ್ಮ ಸೂರ್ಲಪಿಂದ 6 ಮಕ್ಕಳು ಬರ್ತಾ ಇದ್ದಾರೆ. ನಮ್ಗೆ ಸ್ಟಾರ್ಟಿಂಗಲ್ಲಿ ನಮ್ಮ ಮಕ್ಕಳಿಗೆ ಏನು ಗೊತ್ತಿರಲಿಲ್ಲ. ಇವಾಗ ತುಂಬಾ ಇಂಪ್ರೂವ್ ಆಗಿದ್ದಾರೆ. ಒಂದು 7-8 ತಿಂಗಳಲ್ಲಿ ತುಂಬಾ ಇಂಪ್ರೂವ್ ಆಗಿದೆ. ತುಂಬಾ ಚೆನ್ನಾಗಿದೆ ಶಾಲೆ. ಈ ಭಾಗಕ್ಕೆ ಒಂದು ಇಂಗ್ಲಿಷ್ ಮೀಡಿಯಂ ಶಾಲೆ ಬೇಕಾಗಿತ್ತು. 5-6 ವರ್ಷದಿಂದ ಹರಪಳ್ಳಿ ರವೀಂದ್ರನವರ ಪರಿಶ್ರಮದಿಂದ ತುಂಬಾ ಶ್ರಮದಿಂದ ಇಂಪ್ರೂವ್ ಆಗಿದೆ. ಇವತ್ತು ಕೂಡ ಸುಮಾರು ಸ್ಮಾರ್ಟ್ ಫೋನು, ಕಂಪ್ಯೂಟರ್ ಎಲ್ಲ ತುಂಬಾ ಸ್ಪಾನ್ಸರ್ ಮಾಡಿದ್ದಾರೆ. ನಮ್ಗೆ ತುಂಬಾ ಹೆಮ್ಮೆ ಇದೆ. ಈ ಶಾಲೆ ಬಗ್ಗೆ ತುಂಬಾ ಹೆಮ್ಮೆ ಇದೆ. ನಮ್ಗೆ ಬೇರೆ ಎಲ್ಲೂ ದಾರಿ ಇರಲಿಲ್ಲ ನಮಗೆ. ನಾವು ತುಂಬಾ ಕಷ್ಟಪಟ್ಟು KSRTC ಬಸ್ಸಲ್ಲಿ ಕಳಿಸೋದು. ಆ ಬಸ್ಸು ಕೂಡ ನಮ್ಗೆ ಟೈಮ್ ಸರಿಯಾಗಿ ಬರೋದಿಲ್ಲ. ಆದರೂ ನಮ್ಮ ಪ್ರಯತ್ನ ಬಿಡದೆ ನಾವು ಬಸ್ಸಲ್ಲಿ ಕಳ್ಸೋಕ್ಕೆ ನಾವು ಮುಂದುವರಿತಾ ಇದ್ದೀವಿ. ಶಾಲೆಯಿಂದನೂ ಕೂಡ ನಮ್ಗೆ ತುಂಬಾ ಕೋಆಪರೇಟಿವ್ ಮಾಡಿದ್ದಾರೆ. ನಮಗೆ ಮಕ್ಕಳ ಒಂದು ವಿದ್ಯಾಭ್ಯಾಸಕ್ಕೆ ಆವಾಗ ಫೋನ್ ಮಾಡ್ತಾರೆ.
ವಿದ್ಯಾಭ್ಯಾಸದ ಬಗ್ಗೆ ನಮ್ಮನ್ನು ಕೇಳ್ತಾರೆ. ನಾವು ನಮ್ಮ ಕೈಲಾದಷ್ಟು ಕೋಆಪರೇಟ್ ಮಾಡಬೇಕು. ನಮ್ಗೆ ಗೊತ್ತಿರಲಿಲ್ಲ ಈ ಬೆಟ್ಟದಲ್ಲಿ ಈ ಥರ ಒಂದು ಇಂಗ್ಲೀಷ್ ಮೀಡಿಯಂ ಶಾಲೆ ಇದೆ ಅಂತ. ಮತ್ತೆ ಗೊತ್ತಾಯಿತು ಹರಪಳ್ಳಿ ರವೀಂದ್ರ ಪರಿಸರದಿಂದ ಒಂದು 25 ಲಕ್ಷ ಲೋನ್ ಮಾಡಿ ಇಲ್ಲಿ ಒಂದು ಇಂಗ್ಲೀಷ್ ಮೀಡಿಯಂ ಬಿಲ್ಡಿಂಗ್ ಕಟ್ಟಿದ್ದಾರೆ. ಅವರು ತುಂಬ ಅವರ ಪ್ರಯತ್ನದಿಂದಲೇ ಶಾಲೆ ನಡೀತಾ ಇರೋದು ನಮ್ಗೆ ತಿಳಿದಿರೋ ಮಟ್ಟಿಗೆ. ಸೊ ಜನಗಳು ಸಾವಿರಾರು ಹಿಂದೆ ಮುಂದೆ ಮಾತಾಡ್ತಾರೆ, ಬಟ್ ಅವರ ಪರಿಶ್ರಮನ ಅವ್ರು ಕೈ ಬಿಡ್ತಾ ಇಲ್ಲ. ಅವರು ಇನ್ನು ಮುಂದಕ್ಕೆ ಈ ಭಾಗದಲ್ಲಿ ಒಂದು ಹಾಸ್ಟೆಲ್ ಮಾಡ್ಬೇಕಂತ ಪ್ರಯತ್ನದಲ್ಲಿದ್ದಾರೆ. ಅವ್ರ ಕನಸು ನನಸಾಗಬೇಕು. ನಮ್ಮ ಸಪೋರ್ಟು ಯಾವುದಾದ್ರು ಒಂದು ರೂಪದಲ್ಲಿ ನಮ್ಮ ಸಪೋರ್ಟ್ ಇದ್ದೇ ಇರುತ್ತೆ. ನನ್ನ ಹೆಸರು ಲೀಲಾವತಿ. ನಾನು ಶ್ರೀ ಕುಮಾರ್ ಲಿಂಗೇಶ್ವರ ವಿದ್ಯಾಸಂಸ್ಥೆಯ ಮುಖ್ಯ ಶಿಕ್ಷಕಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಈ ಶ್ರೀ ಕುಮಾರ್ ಲಿಂಗೇಶ್ವರ ಸಂಸ್ಥೆಯನ್ನ ಕಟ್ಟಿದಂತವ್ರು ಅಂತ ಹೇಳಿದ್ರೆ ಹರಪಳ್ಳಿ ರವೀಂದ್ರ ಅವರೇ ಅಡಿಪಾಯ ಹಾಕ್ತವ್ರು. ಇದಕ್ಕೊಂದು ಪಿಲ್ಲರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಅದನ್ನ ಅಪ್ಗ್ರೇಡ್ ಮಾಡ್ಲಿಕ್ಕೆ ತುಂಬಾ ಹೋರಾಟ ಮಾಡಿ ಈಗ LKG ಸ್ಟಾರ್ಟ್ ಮಾಡಿ 1 to 8th ಸ್ಟ್ಯಾಂಡರ್ಡ್ ತನಕ ಈಗ ಸ್ಕೂಲ್ ರನ್ ಆಗ್ತಾ ಇದೆ. ಅವ್ರ ಸಪೋರ್ಟು ತುಂಬಾ ವೈಯಕ್ತಿಕ ಹಣಗಳನ್ನ ತಂದುಬಿಟ್ಟು ನಮ್ಮ ಸ್ಕೂಲಿಗೆ ಹಾಕಿ ಹಳ್ಳಿಗಾಡಿ ನಮ್ಮ ಮಕ್ಕಳನ್ನ ಅಭಿವೃದ್ಧಿ ಮಾಡಿಕೋಸ್ಕರ ಇಂಗ್ಲಿಷ್ ಬೇಕೇ ಬೇಕು ಅನ್ನುವಂಥ ಕನಸನ್ನ ಇಟ್ಕೊಂಡು ನಮ್ಮ ಮಕ್ಕಳನ್ನ ವಿದ್ಯಾಭ್ಯಾಸಕ್ಕೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ವರ್ಷ ಮಕ್ಕಳಿಗೆ ಬುಕ್ಸ್ಗಳನ್ನ ವಿತರಣೆ ಮಾಡ್ತಾರೆ, ಹಣವನ್ನ ಕೊಡ್ತಾರೆ ಸಂಸ್ಥೆಗೆ. ಮತ್ತೆ ಈ ಸಲ ಸಹ 30 lakhs ನಮ್ಮ ಸಂಸ್ಥೆಗೆ ಕೊಟ್ಬಿಟ್ಟು ಈ ಬಿಲ್ಡಿಂಗ್ ನ ಕಟ್ಟಲಿಕ್ಕೆ ಅವ್ರ ಸೌಲಭ್ಯ ಸಹಕಾರ ಎಲ್ಲವನ್ನೂ ಸಹ ನೀಡ್ತಾ ಇದ್ದಾರೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅವ್ರು ಯಾವಾಗ್ಲೂ ದೇವರು ಐಶ್ವರ್ಯ ಚೆನ್ನಾಗಿರ್ಬೇಕು ಅಂತ ನಾನು ಇಷ್ಟಪಡ್ತೀನಿ ಅಂತ ಹೇಳಲಿಕ್ಕೆ ಹಳ್ಳಿಗಾಡಿನ ಮಕ್ಕಳಿಗೆ ಆಂಗ್ಲ ಭಾಷೆ ಪ್ರಾಬ್ಲಮ್ ಇದೆ, ಇಂಗ್ಲಿಷ್ ಇಂಟರ್ವ್ಯೂಗೆ ಹೋದಾಗ ಫೇಸ್ ಮಾಡ್ಲಿಕ್ಕಾಗಲ್ಲ. ಆ ಕಾರಣಕ್ಕೆ ಉದ್ದೇಶಕ್ಕೋಸ್ಕರ ಅವರು ಮೇನ್ ನಮ್ಮ ಮಕ್ಕಳ ಸಮಸ್ಯೆನ ಅರ್ಥಕೊಂಡು ಹಳ್ಳಿಗಾಡಿನ ಮಕ್ಕಳಿಗೆ ಸಮಸ್ಯೆ ಆಗ್ತಾ ಇದೆ ಸೋಮಪಟ್ಟಿಗೆ ಹೋಗ್ಲಿಕ್ಕೆ ಅಂತ ಹೇಳಿ ನಮ್ಮ ಹಳ್ಳಿಲಿ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಓನ್ ಇನ್ವೆಸ್ಟ್ಮೆಂಟ್ ಮಾಡಿ ಅವರು ರೆಡಿ ಮಾಡ್ತಿರುವಂತ ಈ ಸ್ಕೂಲು ಅಭಿವೃದ್ಧಿ ಆಗ್ತಾ ಇದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸ್ವಾಗತ ಯುವಕ ಸಂಘ ಹಾಗೂ ವಿವಿಧ ಸಂಘ ಸಂಸ್ಥೆಗಳ ಸಂಯುಕ್ತ ಆಶ್ರಯದಲ್ಲಿ ಉತ್ತಮ ಆಡಳಿತ ದಿನದ ಪ್ರಯುಕ್ತ ಮೇಕೇರಿಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ 12ನೇ ವರ್ಷದ ಗ್ರಾಮೀಣ ಮಟ್ಟದ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರ ಯಶಸ್ವಿಯಾಗಿ ನಡೆಯಿತು. 12 ವರ್ಷದಲ್ಲಿ ಇದೇ ಮೊದಲ ಬಾರಿಗೆ ಅತಿ ಹೆಚ್ಚು ಮಂದಿ ರಕ್ತದಾನಿಗಳು ಸ್ವಯಂ ಪ್ರೇರಿತರಾಗಿ ರಕ್ತದಾನ ಮಾಡುವ ಮೂಲಕ ಗಮನ ಸೆಳೆದರು. ಮೇಕೇರಿ, ಕಗ್ಗೋಡ್ಲು, ಬಿಳಿಗೇರಿ ಸೇರಿದಂತೆ ಸುತ್ತಮುತ್ತಲ ಗ್ರಾಮಗಳ ಒಟ್ಟು 73 ಮಂದಿ ರಕ್ತದಾನಿಗಳು ರಕ್ತದಾನವನ್ನು ಮಾಡಿದರು. ಮುಖ್ಯ ಅತಿಥಿಯಾಗಿ ಕೊಡಗು ಜಿಲ್ಲಾ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರಾದ ಸುಂದರ್ ರಾಜ್ ಪಾಲ್ಗೊಂಡಿದ್ದರು. ಇದೇ ಸಂದರ್ಭ 50ನೇ ಬಾರಿಗೆ ರಕ್ತದಾನ ಮಾಡಿದ ಕೊಡಗು ಜಿಲ್ಲಾ ಪೊಲೀಸ್ ಸಿಬ್ಬಂದಿ BM ರಾಮಪ್ಪ, LLB ಪದವಿ ಪೂರೈಸಿದ ಗ್ರಾಮದ ಪದವೀಧರರಾದ PR ಪ್ರಜೀತಾ ರಾಜನ್, VB ಹರ್ಷಿತಾ, CY ಲಿಖಿತ್ ಹಾಗೂ 1974ರಲ್ಲಿ ಮೇಕೇರಿ ಗ್ರಾಮದಲ್ಲಿ ಸ್ವಾಗತ ಯುವಕ ಸಂಘವೊಂದ ಸ್ಥಾಪಿಸಿದ ಸ್ವಾಗತ ಯುವಕ ಸಂಘದ ಸ್ಥಾಪಕಾಧ್ಯಕ್ಷ ಓಡಿಯಾನ ಉಲ್ಲಾಸ್ ಅವರನ್ನ ಸ್ವಾಗತ ಯುವಕ ಸಂಘದ ವತಿಯಿಂದ ಸನ್ಮಾನಿಸಿ ಗೌರವಿಸಲಾಯಿತು. ಈ ಸಂದರ್ಭ ರಕ್ತದಾನದ ಮಹತ್ವದ ಬಗ್ಗೆ ಜಿಲ್ಲಾಸ್ಪತ್ರೆಯ ರಕ್ತನಿಧಿ ಕೇಂದ್ರದ ಡಾಕ್ಟರ್ ಕರಂಬಯ್ಯ, ಕಾರ್ಮಿಕ ಇಲಾಖೆಯ ವಿವಿಧ ಯೋಜನೆಗಳ ಬಗ್ಗೆ ಕಾರ್ಮಿಕ ಅಧಿಕಾರಿ ಯತ್ನೇಟ, ವಿಶ್ವಕರ್ಮ ಕಾರ್ಡ್ ನೋಂದಾವಣೆ ಮತ್ತು ಅದರ ಪ್ರಯೋಜನಗಳ ಬಗ್ಗೆ ಕೈಗಾರಿಕಾ ಇಲಾಖೆ ಉಪನಿರ್ದೇಶಕ CN ರಘು ಮಾಹಿತಿಯನ್ನ ನೀಡಿದರು. ಕಾರ್ಯಕ್ರಮದ ಅಧ್ಯಕ್ಷತೆಯಿಂದ ಜಿಲ್ಲಾ ಯುವ ಒಕ್ಕೂಟದ ಅಧ್ಯಕ್ಷ PP ಸುಕುಮಾರ್ ವಹಿಸಿದ್ರು. ವೇದಿಕೆಯಲ್ಲಿ ಗೌರಿಶಂಕರ ದೇವಾಲಯ ಸಮಿತಿ ಅಧ್ಯಕ್ಷರಾದ KK ಪೂರ್ಣಯ್ಯ, ಮೇಕೇರಿ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷೆ ಶುಭಾ ಭರತ್, ಗ್ರಾಮ ಪಂಚಾಯಿತಿ ಸದಸ್ಯರು ಮತ್ತಿತರ ಪ್ರಮುಖರು ಪಾಲ್ಗೊಂಡಿದ್ರು. ರಾಜೀವ್, ನೀನಿಲ್ಲಿ ಯಾಕೆ? ನನ್ ಲೋನ್ ಬಗ್ಗೆ ಮೆಂಬರ್ ಜೊತೆ ಹೇಳಿದ್ದೆ. ಅಲ್ಲ, ನಿನ್ಗೆ ಯಾಕೆ ಲೋನು? ನನ್ ಮನೆ ಕೆಲಸ ಆಗ್ತಿರೋದು ಮೆಂಬರ್ ಗೊತ್ತಿಲ್ವಾ? ಪ್ಲಾಸ್ಟರಿಂಗ್, ಎಲೆಕ್ಟ್ರಿಕ್ ಐಟಮ್ಸ್ ನಿಂದ ದೊಡ್ಡ ಅಮೌಂಟ್ ಖರ್ಚಾಯ್ತು. ಸ್ವಲ್ಪ ಹಣ ಬಾಕಿ ಇದೆ. ಸ್ಯಾನಿಟರಿ ಐಟಮ್ಸ್, ಟೈಲ್ಸ್ ತಗೊಳಕ್ಕೆ ಆ ಹಣ ಸಾಲೋದಿಲ್ಲ ಮೆಂಬರ್. ಓ ರಾಜೀವ, ಟೈಲ್ಸ್, ಸ್ಯಾನಿಟರಿ ಐಟಮ್ಸ್ ಖರೀದಿಗೆ ನೀನ್ ಯಾಕೆ ಲೋನ್ ತಗೊಳ್ತಿದ್ಯಾ? ನಿನ್ ಕೈಯಲ್ಲಿ ಸ್ವಲ್ಪ ಹಣ ಉಂಟಲ್ವಾ? ಕೂಡ್ಲೆ ABCಗೆ ಹೋಗು, ಅಲ್ಲಿ ಅಮೋಘ ಆಫರ್ ಇದೆ. ABC ಗ್ರ್ಯಾಂಡ್ ಡಿಸ್ಕೌಂಟ್ ಸೇಲ್. ಕೇರಳದಲ್ಲಿ ಹೃದಯ ಬಡಿತ ಹೆಚ್ಚಿಸಿದ ಅತಿ ಕಡಿಮೆ ಬೆಲೆಯ ಅತಿ ದೊಡ್ಡ ಆಫರ್ ಮತ್ತೊಮ್ಮೆ ಗ್ರ್ಯಾಂಡ್ ಡಿಸ್ಕೌಂಟ್ ಸೇಲ್. 37,990 ರೂಪಾಯಿಗೆ ಒಂದು ಮನೆಗೆ ಬೇಕಾದ ಎಲ್ಲಾ ಟೈಲ್ಸ್ ಗಳು ಲಭ್ಯ. ಒಂದು ಬಾತ್ರೂಮ್ಗೆ ಅವಶ್ಯವಿರುವ ಸ್ಯಾನಿಟರಿ ವೇರ್ ಅಂಡ್ ಫಿಟ್ಟಿಂಗ್ಸ್ 4,300 ರೂಪಾಯಿಗೆ. ಇದಲ್ಲದೆ ಆಕರ್ಷಕವಾದ ಕಾಂಬೋ ಆಫರ್ಗಳು, ಫ್ರೀ ಪರ್ಚೇಸ್ ಆಫರ್ಗಳು. ಅಲ್ಲ, ಈ ಆಫರ್ ನಲ್ಲಿ ಸಿಗೋ ಐಟಮ್ಸ್ ಒಳ್ಳೇದಾಗಿರುತ್ತಾ ಮೆಂಬರ್? ಬೇರೆಯವ್ರದ್ದು ನಂಗೆ ಗೊತ್ತಿಲ್ಲ. ABC ಅವರ ಆಫರ್ ನಲ್ಲಿ ಸಿಗುವ ಐಟಮ್ಗಳು ಬೆಸ್ಟ್ ಕ್ವಾಲಿಟಿ ಆಗಿರುತ್ತೆ. ಈ ಆಫರ್ ಕಣ್ಣೂರ್, ಕಾಸರಗೋಡ್, ಕಾഞ്ഞങ്ങാಡ್ನ ABC ಸೇಲ್ಸ್ ಕಾರ್ಪೊರೇಷನ್ ನಲ್ಲಿ ಲಭ್ಯವಿದೆ. ಭಾರತಿ ರೇಡಿಯೋ ಹೌಸ್ ಮಡಿಕೇರಿ. ಮಡಿಕೇರಿಯ ಗಣಪತಿ ಬೀದಿಯಲ್ಲಿರುವ ವಿಶಾಲವಾದ ಭಾರತಿ ರೇಡಿಯೋ ಹೌಸ್ ಶೋರೂಮ್ನಲ್ಲಿ ಬ್ರಾಂಡೆಡ್ ಕಂಪನಿಗಳ ಟಿವಿ, ರೆಫ್ರಿಜರೇಟರ್, ವಾಷಿಂಗ್ ಮೆಷಿನ್, ಆಡಿಯೋ ಸಿಸ್ಟಮ್, ಮೈಕ್ರೋವೇವ್ ಓವನ್ ಇನ್ನಿತರ ಉತ್ಕೃಷ್ಟ ಗುಣಮಟ್ಟದ ಗೃಹೋಪಯೋಗಿ ಎಲೆಕ್ಟ್ರಾನಿಕ್ಗಳು ಹಬ್ಬಗಳ ಪ್ರಯುಕ್ತ ವಿಶೇಷ ರಿಯಾಯಿತಿ ದರದಲ್ಲಿ ಲಭ್ಯ.
ಫೆಸ್ಟಿವಲ್ ಧಮಾಕ ಎಟ್ ಭಾರತಿ ರೇಡಿಯೋ ಹೌಸ್, ಗಣಪತಿ ಸ್ಟ್ರೀಟ್, ಮಡಿಕೇರಿ. ನಮ್ಮಲ್ಲಿ ಬ್ರಾಂಡೆಡ್ ಎಲೆಕ್ಟ್ರಾನಿಕ್ಗಳು ಅತ್ಯಂತ ಕಡಿಮೆ ಬೆಲೆಯಲ್ಲಿ, ಎಲೆಕ್ಟ್ರಾನಿಕ್ ವಸ್ತುಗಳ ಮೇಲೆ ಭಾರೀ ಎಕ್ಸ್ಚೇಂಜ್ ಆಫರ್, ಅಲ್ಲದೆ ಗ್ರಾಹಕರಿಗೆ ಶೂನ್ಯ ಬಡ್ಡಿ ದರದಲ್ಲಿ ಹಣಕಾಸು ಸೌಲಭ್ಯ. ಉತ್ತಮ ಆಫರ್ಗಳೊಂದಿಗೆ ಬ್ರಾಂಡೆಡ್ ಎಲೆಕ್ಟ್ರಾನಿಕ್ಗಳಿಗಾಗಿ ಭೇಟಿ ನೀಡಿ ಭಾರತಿ ರೇಡಿಯೋ ಹೌಸ್. ಕೊಡಗಿನ ಜನರ ಅಚ್ಚುಮೆಚ್ಚಿನ ಹೋಮ್ ಅಪ್ಲಯನ್ಸಸ್ ಮಳಿಗೆ, ಗಣಪತಿ ಬೀದಿ, ಮಡಿಕೇರಿ. ಫೋನ್ 08272 295 ಮೊಬೈಲ್ 9972 667405. ಭಾರತಿ ರೇಡಿಯೋ ಹೌಸ್, ಮಡಿಕೇರಿ. Shining senses in your life. Desirable designs gives you treasured memory. Sharda Jewelers. Very silk. ಅಪ್ಪಟ ರೇಷ್ಮೆಯಿಂದ ನೇಯ್ದ ಮೈಸೂರು ಸಿಲ್ಕ್ಸ್, ಕಾಂಜೀಪುರಂ, ಧರ್ಮಾವರಂ, ಚಾಮುಂಡಿ ಸಿಲ್ಕ್ಸ್ ಹಾಗೂ ನಲ್ಲಿ ಸಿಲ್ಕ್ ಸೀರೆಗಳು ರಿಯಾಯಿತಿ ದರದಲ್ಲಿ ಮಾರಾಟ. ನೂತನ ಡಿಸೈನ್ಗಳು, ಮಹಿಳೆಯರ ಮನಮೆಚ್ಚುವ ಗುಣಮಟ್ಟದ ಸೀರೆಗಳು, ಅತ್ಯಾಕರ್ಷಕ ಆಫರ್ಗಳು. ಅಲ್ಲದೆ ZRN ಆರ್ಟ್ ಅಂಡ್ ಕ್ರಾಫ್ಟ್ ಎಂಪೋರಿಯಂನಲ್ಲಿ ಅತ್ಯಂತ ಕಲಾತ್ಮಕ ಕರಕುಶಲ ಕೆತ್ತನೆಯ ಕಲಾಕೃತಿಗಳು, ಸೌಂದರ್ಯವರ್ಧಕಗಳು, ಸುಗಂಧ ದ್ರವ್ಯಗಳು ಲಭ್ಯವಿದೆ. ಎಲ್ಲ ವಸ್ತುಗಳ ಮೇಲೆ 30% ವಿಶೇಷ ರಿಯಾಯಿತಿ. ಈ ವಿಶೇಷ ರಿಯಾಯಿತಿ ಕೆಲವೇ ದಿನಗಳು ಮಾತ್ರ. ಹಿಂದೆ ZRN ಕಾವೇರಿ ಸಿಲ್ಕ್ಸ್ ಮಳಿಗೆಗೆ ಭೇಟಿ ನೀಡಿ ನಿಮ್ಮ ಅಚ್ಚುಮೆಚ್ಚಿನ ರೇಷ್ಮೆ ಸೀರೆಗಳನ್ನು ನಿಮ್ಮದಾಗಿಸಿಕೊಳ್ಳಿ. ZRN ಕಾವೇರಿ ಸಿಲ್ಕ್ಸ್. ವಿರಾಜಪೇಟೆ ತಾಲೂಕು ಬಿಳುಗುಂದ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ 40 ಒಕ್ಲು, ಹೊಸಕೋಟೆ ಮತ್ತು ಬಿಳುಗುಂದ ಗ್ರಾಮಗಳ ಅಧಿದೇವತೆಯಾದ ಶ್ರೀ ಭದ್ರಕಾಳಿ ದೇವಿಯ ದೇಗುಲವು 3 ದಿನಗಳ ಕಾಲ ನಡೆದ ಪುನರ್ ಪ್ರತಿಷ್ಠೆ ಅಷ್ಟಬಂಧ ಬ್ರಹ್ಮ ಕಲಶೋತ್ಸವದೊಂದಿಗೆ ಇಂದು ಲೋಕಾರ್ಪಣೆಗೊಂಡಿತು. ಬ್ರಹ್ಮಶ್ರೀ ಶಂಕರನಾರಾಯಣ ವೈಲಾಯ ತಂತ್ರಿಗಳ ಸಾನ್ನಿಧ್ಯ ನೇತೃತ್ವದಲ್ಲಿ ದಿನಾಂಕ 27ರ ಸಂಜೆ 6 ಗಂಟೆಗೆ ಸಾಮೂಹಿಕ ಪ್ರಾರ್ಥನೆಯೊಂದಿಗೆ ಪೂಜಾ ಕೈಂಕರ್ಯಗಳಿಗೆ ಚಾಲನೆ ದೊರೆಯಿತು. ಪ್ರಸಾದ ಶುದ್ಧಿ, ಪುಣ್ಯಾಹ ವಾಚನ, ವಾಸ್ತು ರಕ್ಷೋಘ್ನ, ಜಲಾಧಿವಾಸ ಮಹಾಪೂಜೆ ನೆರವೇರಿಸಲಾಯಿತು. ತಾರೀಖು 28ರಂದು ಬೆಳಿಗ್ಗೆ 6:30ಕ್ಕೆ ಗಣಪತಿ ಹೋಮ, ಪ್ರಾಯಶ್ಚಿತ ಹೋಮ, ತತ್ವ ಹೋಮ, ಮಹಾಪೂಜೆ, ಸಂಜೆ 6 ಗಂಟೆಗೆ ದುರ್ಗಾ ನಮಸ್ಕಾರ ಪೂಜೆ, ಬಿಂಬಶುದ್ಧಿ, ಶಯ್ಯಾಧಿವಾಸ, ಮಹಾಪೂಜೆ, ಕಳಶ ಪ್ರತಿಷ್ಠೆ ಸಲ್ಲಿಕೆಯಾದವು. ತಾರೀಖು 29ರಂದು ಬೆಳಿಗ್ಗೆ 5 ಗಂಟೆಗೆ ಪ್ರಾತಃ ಕಾಲ ಗಣಪತಿ ಹೋಮ, ಪುಣ್ಯಾಹ ವಾಚನ, ಬ್ರಹ್ಮ ಕಲಶ ಪೂಜೆ, ಶ್ರೀ ಭದ್ರಕಾಳಿ ದೇವಿಯ ಪ್ರತಿಷ್ಠಾಪನೆ ನಡೆಯಿತು. ಬಳಿಕ ನ್ಯಾಸಹೋಮ, ಕಲಶಾಭಿಷೇಕ, ದೇವಿಗೆ ಸರ್ವ ಹೂವಿನ ಅಲಂಕಾರ, ಮಹಾಮಂಗಳಾರತಿ, ಮಹಾಪೂಜೆ ಸಲ್ಲಿಸಲಾಯಿತು. 3 ದಿನಗಳ ಕಾಲ ನಡೆದ ಕಾರ್ಯಕ್ರಮದಲ್ಲಿ 2 ವೇಳೆ ಆಡಳಿತ ಮಂಡಳಿ ವತಿಯಿಂದ ಆಗಮಿಸಿದ ಭಕ್ತರಿಗೆ ಅನ್ನ ಸಂತರ್ಪಣೆಯನ್ನು ನಡೆಸಲಾಯಿತು.
ಸಾಧಿಕೆ ಶರಣ್ಯೇ ತ್ರ್ಯಂಬಕಿ ದೇವಿ ನಾರಾಯಣಿ ನಮೋಸ್ತುತೆ ಭದ್ರಕಾಳಿ ನಮಃ. ವಿಶೇಷವಾಗಿ ಭದ್ರಕಾಳಿಯ ಸನ್ನಿಧಾನ ಇರುವಂತಹ ಈ ಒಂದು ಜಾಗದಲ್ಲಿ 3 ದಿನದ ಪರ್ಯಂತರವಾಗಿ ಆ ದೇವರ ಆರಾಧನೆಯನ್ನು ನಾವೆಲ್ಲ ಸೇರಿಕೊಂಡು ಮಾಡಿಕೊಂಡು ಬರ್ತಾ ಇದ್ದೇವೆ. ಮೊನ್ನೆಯ ದಿವಸ ವಿಶೇಷವಾಗಿ ಈ ಸಾನ್ನಿಧ್ಯದಲ್ಲಿ ಏನೆಲ್ಲ ದೋಷಗಳುಂಟ ಅದನ್ನೆಲ್ಲ ಪರಿಹಾರ ಮಾಡಲಿಕ್ಕೋಸ್ಕರವಾಗಿ ಭೂಶುದ್ಧಿ, ಶಬ್ದಶುದ್ಧಿ, ಪ್ರಾಸಾದ ಶುದ್ಧಿ, ಅದೇ ರೀತಿಯಾಗಿ ವಾಸ್ತು ಹೋಮ, ಸುದರ್ಶನ ಹೋಮ, ರಾಕ್ಷೋಗ್ನ ಹೋಮಗಳನ್ನೆಲ್ಲ ಮಾಡಿಕೊಂಡು ಜಾಗವನ್ನೆಲ್ಲ ಶುದ್ಧೀಕರಣ ಮಾಡಿಕೊಂಡು ವಿಶೇಷವಾಗಿ ಆ ಮಹಾಗಣಪತಿ ದೇವರ ಅನುಗ್ರಹವನ್ನು ಪಡೆದುಕೊಳ್ಳಿಸ್ಕೋಸ್ಕರವಾಗಿ ಮಾಡುವಂಥ ಎಲ್ಲ ದೇವರ ಪ್ರತಿಷ್ಠಾಪನೆಗಳು ನಿರ್ವಿಘ್ನ ರೀತಿಯಲ್ಲಿ ಆಗಲಿಕ್ಕೋಸ್ಕರವಾಗಿ ಆ ಮಹಾಗಣಪತಿ ದೇವರನ್ನು ನಾವು ಆರಾಧನೆ ಮಾಡಿಕೊಂಡು ನಿನ್ನೆಯ ದಿವಸ ವಿಶೇಷವಾಗಿ ಈ ಜಾಗದಲ್ಲಿ ಹಿಂದಿನ ಕಾಲದಲ್ಲಿ ಏನೆಲ್ಲ ದೋಷಗಳಾಗಿದೆಯೋ ಅಂತಹ ದೋಷಗಳನ್ನೆಲ್ಲ ಪರಿಹಾರ ಮಾಡಲಿಕ್ಕೋಸ್ಕರವಾಗಿ ಸರ್ವ ಪ್ರಾಶ್ಚಿತ್ತಾದಿ ಹೋಮಗಳನ್ನೆಲ್ಲ ಮಾಡಿಕೊಂಡು ಸಾಯಂಕಾಲದಲ್ಲಿ ಆ ಪಂಚಜ್ಯೋತಿರ್ಮಧ್ಯದಲ್ಲಿ ವಿಶೇಷವಾಗಿ ಆ ಮಹಾತಾಯಿಯನ್ನು, ಆ ದೇವಿಯನ್ನು ಆರಾಧನೆಯನ್ನೆಲ್ಲ ನಾವು ಭಕ್ತಿಯಿಂದ ಶ್ರದ್ಧೆಯಿಂದ ಮಾಡಿದ್ದೇವೆ. ಅದೇ ರೀತಿಯಾಗಿ ಇವತ್ತಿನ ದಿವಸ ಬೆಳಗ್ಗೆ 7:22 ನೋಡಿದಂತಹ ಧನುರ್ಲಗ್ನದಲ್ಲಿ ಆ ಭದ್ರಕಾಳಿ ದೇವಿಯನ್ನು ಪ್ರತಿಷ್ಠಾಪನೆ ಮಾಡಿಕೊಂಡು 108 ಕಲಶದಲ್ಲಿ ತತ್ವದೇವ. ಜೀವನದಲ್ಲಿ ವ್ಯಕ್ತಿತ್ವ ವಿಕಸನ ಹೊಂದಬೇಕಾದರೆ ಉತ್ತಮ ಶಿಕ್ಷಣದಿಂದ ಮಾತ್ರ ಸಾಧ್ಯ ಅಂತ ಸಾಹಿತಿ ನಾಗೇಶ್ ಕಾಲೂರ್ ಹೇಳಿದ್ದಾರೆ. ನಾಪಕ್ಲು ಬಳಿಯ ಹೊದವಾಡ ಗ್ರಾಮದ ರಾಫಲ್ಸ್ ಆಂಗ್ಲ ಮಾಧ್ಯಮ ಶಾಲೆ ಮತ್ತು ಪದವಿ ಪೂರ್ವ ಕಾಲೇಜಿನ ವಾರ್ಷಿಕೋತ್ಸವ ಸಮಾರಂಭ ಉದ್ಘಾಟಿಸಿ ಅವರು ಮಾತನಾಡಿದರು. ಪ್ರತಿಯೊಬ್ಬರಿಗೂ ವಿದ್ಯಾರ್ಥಿ ಜೀವನವೆಂದರೆ ಬಹಳ ಮುಖ್ಯವಾಗಿದೆ. ಅಕ್ಷರ ಜ್ಞಾನದೊಂದಿಗೆ ಪ್ರಕೃತಿಯ ತತ್ವವನ್ನು ಅರಿತು ಅದರಲ್ಲಿ ಒಳ್ಳೆಯ ಗುಣಗಳನ್ನು ವಿದ್ಯಾರ್ಥಿಗಳು ಅಳವಡಿಸಿಕೊಳ್ಳಬೇಕು. ಪೋಷಕರಿಗೆ, ಗುರು ಹಿರಿಯರಿಗೆ ಗೌರವವನ್ನು ಕೊಡಬೇಕು. ಸಮಾಜದಲ್ಲಿ ಯಾವುದೇ ಜಾತಿ ಜನಾಂಗ ಇರಬಾರ್ದು. ಎಲ್ಲ ಧರ್ಮಗಳು ಕೂಡ ಒಳಿತಂದೇ ಬೋಧಿಸುತ್ತವೆ. ಯಾವ ಧರ್ಮ ಕೂಡ ಮತ್ತೊಂದು ಧರ್ಮವನ್ನು ದ್ವೇಷಿಸಿ ಅಂತ ಹೇಳೋದಿಲ್ಲ. ನಾವು ಭಾರತೀಯರು, ಮಾನವೀಯತೆಗಿಂತ ಬೇರೆ ಧರ್ಮ ಇಲ್ಲ. ವಿದ್ಯಾರ್ಥಿಗಳು ಶಿಸ್ತು, ಸಂಸ್ಕೃತಿ, ಪ್ರಾಮಾಣಿಕತೆಯನ್ನು ಬೆಳೆಸಿಕೊಂಡು ಸಮಾಜದಲ್ಲಿ ಉನ್ನತ ಸ್ಥಾನ ಪಡ್ಕೊಂಡು ಉತ್ತಮ ವ್ಯಕ್ತಿತ್ವವನ್ನು ರೂಪಿಸಿಕೊಳ್ಳಬೇಕೆಂದು ಕಿವಿಮಾತು ಹೇಳಿದರು. ಮಂಗಳೂರಿನ ರಫೀಕ್ ಮಾಸ್ಟರ್ ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡು ಮಾತನಾಡಿ, ಪೋಷಕರು ಮಕ್ಕಳನ್ನ ದೇಶಕ್ಕೆ ಶಕ್ತಿಯಾಗಿ, ಮನೆಗೆ ಬೆಳಕಾಗಿ, ಶಾಲೆಗೆ ಕೀರ್ತಿ ತರುವಂತಹ ಮಕ್ಕಳನ್ನಾಗಿಸಲು ಪ್ರಯತ್ನ ಪಡಬೇಕು. ತಮ್ಮ ಮಕ್ಕಳನ್ನ ದುಶ್ಚಟಗಳಿಗೆ ಬಲಿಯಾಗದಂತೆ ಎಚ್ಚರ ವಹಿಸಬೇಕು. ಮಕ್ಕಳ ಕೈಯಲ್ಲಿ ಮೊಬೈಲ್ ಕೊಟ್ಟು ಸಾಮಾಜಿಕ ಜಾಲತಾಣಗಳಾದ ಫೇಸ್ಬುಕ್, ವಾಟ್ಸಪ್, ಇನ್ಸ್ಟಾಗ್ರಾಂ ಮೂಲಕ ಅವರು ಜೀವನದಲ್ಲಿ ತಲೆ ತಗ್ಗಿಸುವಂತೆ ಮಾಡಬಾರದು. ಮಕ್ಕಳ ಕೈಯಲ್ಲಿ ಪುಸ್ತಕವನ್ನು ಕೊಟ್ಟು ಅವರು ತಲೆ ತಗ್ಗಿಸಿ ಓದಿಸಿದ್ರೆ ಜೀವನದಲ್ಲಿ ಅವರು ತಲೆ ಎತ್ತಿ ನಡೆಯುವಂತೆ ಮಾಡುತ್ತದೆ ಎಂದು ಅರ್ಥಗರ್ಭಿತವಾಗಿ ಮಾತನಾಡಿದವರು. ಇದಕ್ಕೆ ಪೋಷಕರು, ಶಿಕ್ಷಕರು ಮತ್ತು ಸಮಾಜ ಅವರ ಮೇಲೆ ಗಮನ ಹರಿಸಬೇಕೆಂದು ಸಲಹೆ ನೀಡಿದರು. ಅದಕ್ಕೆ ಒಂದು ಮಿತಿ ಅಂತ ಹೇಳುವಂಥದ್ದಿಲ್ಲ. ಹಾಗಾಗಿ ಈ ಸಂದರ್ಭದಲ್ಲಿ ನಿಮಗೆಲ್ಲರಿಗೂ ಕೂಡ ಈ ಶಾಲೆಯಲ್ಲಿ ಕಲಿತಾ ಇರುವಂಥ ಸಂದರ್ಭದಲ್ಲಿ ನಿಮ್ಮ ಪೋಷಕರಿಗೆ ಗೌರವ ಕೊಡಿ, ನಿಮ್ಮ ಅಧ್ಯಾಪಕರಿಗೆ ಗೌರವ ಕೊಡಿ. ಇನ್ನೊಬ್ಬರು ನಮ್ಮ ತಾಯಿಯನ್ನು ನಾವು ಗೌರವಿಸಿದ ಹಾಗೆ ಇನ್ನೊಬ್ಬರ ತಾಯಿಯನ್ನು ಕೂಡ ನಾವು ಗೌರವಿಸಬೇಕು. ಅದು ಭಾಷೆ ಇರಬೇಕು, ಜಾತಿ ಇರ್ಬೋದು, ಜನಾಂಗ ಇರ್ಬೋದು, ಎಲ್ಲ ಧರ್ಮಗಳು ಕೂಡ ಒಳಿತನ್ನೇ ಬೋಧಿಸ್ತದೆ. ಯಾವ ಧರ್ಮ ಕೂಡ ಇನ್ನೊಂದು ಧರ್ಮವನ್ನು ವಿರೋಧ ಮಾಡಿ ಇನ್ನೊಂದು ಧರ್ಮವನ್ನು ದ್ವೇಷಿಸಿ ಅಂತ ಖಂಡಿತ ಹೇಳೋದಿಲ್ಲ. ಹಾಗಾಗಿ ಎಲ್ಲ ತಾಯಂದಿರು ನಾವು ಹೇಗೆ ಗೌರವಿಸ್ತೇವೋ ನಮ್ಮ ಧರ್ಮವನ್ನು ನಾವು ಗೌರವಿಸಬೇಕು. ಹಾಗೆ ಇನ್ನೊಂದು ಧರ್ಮವನ್ನು, ಇನ್ನೊಂದು ಭಾಷೆಯನ್ನು, ಇನ್ನೊಂದು ಜಾತಿ ಜನಾಂಗವನ್ನು ನಾವು ಗೌರವಿಸ್ತಾ ಹೋಗ್ಬೇಕು. ಯಾಕಂತಂದ್ರೆ ನಾವು ಭಾರತೀಯರು. ಹಾಗಾಗಿ ಮಾನವೀಯತೆಗಿಂತ ಬಿಟ್ಟ ಬೇರೆ ಧರ್ಮ ಇಲ್ಲ ಅಂತ ತುಂಬಾ ತಿಳಿದವರು ಹೇಳ್ತಾರೆ. ನೀವು ಶಾಲೆಗೆ ಬರ್ತಾ ಇರುವಾಗ ದಾರಿಯಲ್ಲಿ ನಿಮಗೆ ಯಾರಾದ್ರೊಬ್ರು ಅಜ್ಜಿ ಆ ಕಡೆ ರೋಡ್ ಪಾಸ್ ಮಾಡ್ಬೇಕಂತ ಸಿಕ್ಕಿದಾಗ ಅವ್ರನ್ನ ಕೈ ಹಿಡಿದು ನಡೆಸುವಂಥದ್ದು ಕೂಡ ಒಂದು ಮಾನವೀಯತೆ. ಅಥವಾ ಬೇರೆ ಏನಾದರೂ ಸಹಾಯ ಬೇಕು ಅಂತ ಆದಾಗ ಅವರಿಗೆ ಸಹಾಯ ಕೊಡುವಂಥದ್ದು. ಪರೋಪಕಾರಾರ್ಥಂ ಇದಂ ಶರೀರಂ. ನಮ್ಮ ಶರೀರ ಇರೋದೇ ಇನ್ನೊಬ್ಬರಿಗೆ ಉಪಕಾರ ಮಾಡಲಿಕ್ಕೆ ಅಂತ ಹೇಳುವಂತ. ಹೊದ್ದೂರು ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಅಬ್ದುಲ್ಲಾ, ಕೊಡಗು ಜಿಲ್ಲಾ ವಕ್ಫ್ ಬೋರ್ಡ್ ಮಾಜಿ ಅಧ್ಯಕ್ಷ ಅಬ್ದುಲ್ ರೆಹಮಾನ್ ಮತ್ತಿತರ ಪ್ರಮುಖರು ಈ ಸಂದರ್ಭ ಪಾಲ್ಗೊಂಡಿದ್ದರು.